ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಹೋಶುವನ ಬರೆದ ಪತ್ರಕ್ಕೆ 9ನೇ ಅಧ್ಯಾಯ 25ನೇ ವಾಕ್ಯ. ಈಗ ನಾವು ನಿನ್ನ ಕೈಯಲ್ಲಿರುತ್ತೇವೆ, ನಿನಗೆ ಒಳ್ಳೆಯದೆಂದು ನ್ಯಾಯವಾದದೆಂದು ತೋರುವುದನ್ನು ನಮಗೆ ಮಾಡು ಎಂದು ಉತ್ತರ ಕೊಟ್ಟರು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈಗ ನಾವು ನಿನ್ನ ಕೈಯಲ್ಲಿರುತ್ತೇವೆ, ನಿನಗೆ ಒಳ್ಳೆಯದೆಂದು ನ್ಯಾಯವಾದದೆಂದು ತೋರುವುದನ್ನು ನಮಗೆ ಮಾಡು ಎಂದು ಉತ್ತರ ಕೊಟ್ಟರು. ಪ್ರಿಯ ದೇವರ ಮಕ್ಕಳೇ, ನಾವು ಗಮನಿಸುವಾಗ ಇಲ್ಲಿ ನಾವು ಮೊದಲನೇದಾಗಿ ಮಾಡಬೇಕಾಗಿರೋದು ದೇವರ ಕೈಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಡಬೇಕು. ಸಾಮಾನ್ಯವಾಗಿ ಈ ಲೋಕದಲ್ಲಿ ನಾವು ಏನಂತ ಆಲೋಚನೆ ಮಾಡ್ತೇವೆ ಎಂಬುದಾಗಿ ನೋಡೋದಾದರೆ, ನಾವು ಸಾಮಾನ್ಯವಾಗಿ ಒಬ್ಬ ಮನುಷ್ಯರ ಕೈಯಲ್ಲಿದ್ದೇವೆ, ಅವರ ಹ್ಯಾಂಡ್ ಓವರು ಇವರ ಹ್ಯಾಂಡ್ ಓವರ್ ಎಂಬುದಾಗಿ ನಾವು ಮಾತನಾಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಸಾಮಾನ್ಯವಾಗಿ ನಾವು ಈ ಲೋಕದಲ್ಲಿ ನನ್ನ ತಂದೆ ಕೈಯಲ್ಲಿದ್ದೇನೆ, ನನ್ನ ತಾಯಿ ಕೈಯಲ್ಲಿದ್ದೇನೆ, ಅಥವಾ ನನ್ನ ಗಂಡನ ಕೈಯಲ್ಲಿದ್ದೇನೆ, ನನ್ನ ಹೆಂಡತಿ ಕೈಯಲ್ಲಿದ್ದೇನೆ ಎಂಬುದಾಗಿ ಅನೇಕರು ಹೇಳುತ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಅಧಿಕಾರ ಕೈಯಲ್ಲಿ ನಾನಿದ್ದೇನೆ, ಒಬ್ಬರ ಅಧಿಕಾರಿ ಕೈ ಕೆಳಗಡೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಹಾಗೆ ಹೀಗೆ ಎಂಬುದಾಗಿ ಅನೇಕರು ಮಾತನಾಡೋದನ್ನು ನಾವು ನೋಡಿರ್ತೇವೆ. ಆದರೆ ಇಲ್ಲೊಂದು ಪ್ರಾರ್ಥನೆ ಮಾಡ್ತಾರೆ, ಈಗ ನಾವು ನಿನ್ನ ಕೈಯಲ್ಲಿರುತ್ತೇವೆ. ಯಾರ ಕೈಯಲ್ಲಿ? ದೇವರ ಕೈಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಡಬೇಕು. ಯಾರ ದೇವರು ಎಂಬುದಾಗಿ ನಾವು ನೋಡೋದಾದರೆ ಪ್ರಿಯರೇ, ಸರ್ವಶಕ್ತನಾದ ಯೇಸು ಕ್ರಿಸ್ತನ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬೇಕು. ನಾವು ಮಾಡಬೇಕಾದ ಮೊದಲನೇ ಕರ್ತವ್ಯ, ಮೊದಲನೇ ಪ್ರಾರ್ಥನೆ ಏನಂದರೆ, ದೇವರೇ, ಇವತ್ತಿನ ದಿನವನ್ನು ನಾನು ನಿಮ್ಮ ಕೈಯಲ್ಲಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ನಿನ್ನ ಚಿತ್ತ ಯಾವುದಿದೆಯೋ, ನಿನ್ನ ಉದ್ದೇಶ ಯಾವುದಿದೆಯೋ, ನನ್ನ ಜೀವಿತವನ್ನು ಕುರಿತಾಗಿ ನೀನು ನನ್ನನ್ನು ಕುರಿತಾಗಿ ಏನು ಆಲೋಚನೆ ಮಾಡಿದೆಯೋ ಅದಕ್ಕೆ ತಕ್ಕ ಹಾಗೆ ನನ್ನನ್ನು ವರ್ಣಿಸು ಎಂಬುದಾಗಿ ನಾವು ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬೇಕಾಗ್ತದೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈಗ ನಾನು ನಿನ್ನ ಕೈಯಲ್ಲಿದ್ದೇವೆ, ನಿನಗೆ ಒಳ್ಳೆಯದೆಂದು ನ್ಯಾಯವಾದದೆಂದು ತೋರುವುದನ್ನು ನಮಗೆ ಮಾಡು. ದೇವರ ಹತ್ರ ನಾವು ಕೇಳಬೇಕು, ದೇವರೇ, ನಿನಗೆ ಯಾವುದು ಒಳ್ಳೆಯದಂತೇಳಿ ಅನ್ನಿಸ್ತಾ ಇದೆಯೋ, ಯಾವುದು ನ್ಯಾಯವಾದದಂತೇಳಿ ಅನ್ನಿಸ್ತಾ ಇದೆಯೋ, ನನ್ನ ಜೀವಿತವನ್ನು ಕುರಿತಾಗಿ ನೀನು ಏನು ಒಳ್ಳೆಯದು ಆಲೋಚನೆ ಮಾಡಿದ್ಯಾ, ಯಾವುದನ್ನು ಒಳ್ಳೆಯದಾಗಿ ನೀನು ಯೋಚನೆ ಮಾಡಿದ್ಯಾ ಸ್ವಾಮಿ, ಅದನ್ನೇ ಮಾಡು ದೇವರೇ, ಅದನ್ನು ಮಾತ್ರವೇ ನನ್ನ ಜೀವಿತದಲ್ಲಿ ಮಾಡು ಎಂಬುದಾಗಿ ನಾವು ಹೇಳಬೇಕು. ಪ್ರಿಯ ದೇವರ ಮಕ್ಕಳೇ, ಸಾಮಾನ್ಯವಾಗಿ ನಮ್ಮ ಜೀವಿತದಲ್ಲಿ ನಾವು ಆಲೋಚನೆ ಮಾಡೋದೇನೆಂದರೆ, ನಾವು ದೇವರ ಕೈಯಲ್ಲಿ ಇದ್ದೀವಾ ಇಲ್ಲವಾ ಎಂಬುದಾಗಿ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು. ಈ ಲೋಕದವರ ಕೈಯಲ್ಲಿ ನಾವಿಲ್ಲ, ಬದಲಾಗಿ ಸರ್ವ ಲೋಕವನ್ನೇ ಸೃಷ್ಟಿ ಮಾಡಿದಂಥ ದೇವರ ಕೈಯಲ್ಲಿ ನಾವಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಲೋಕದ ಕೈಯಲ್ಲಿ ಇರೋದಾದರೆ ಈ ಲೋಕ ನಮ್ಮನ್ನು ಬೇಕಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತದೆ. ಆದರೆ ನಾವು ಸರ್ವಶಕ್ತನಾದ ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋದಾದರೆ ದೇವರು ಆತನ ಚಿತ್ತದ ಹಾಗೆ ನಮ್ಮನ್ನು ನಡೆಸ್ತಾನೆ. ಆತನ ಒಂದು ಉದ್ದೇಶ ಏನಿದೆಯೋ, ಆತನ ಚಿತ್ತ ಏನಿದೆಯೋ ಹಾಗೆ ನಮ್ಮನ್ನು ಆತನು ವರ್ಣಿಸ್ತಾನೆ. ಯಾಕೆಂದರೆ ದೇವರ ಆತ್ಮನ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ವಾಕ್ಯವನ್ನು ಸರಿಯಾಗಿ ಗಮನಿಸಬೇಕು, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವರು ನೋಡ್ರಿ, ಇಲ್ಲಿ ದೇವರ ಆತ್ಮನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದಾರೆ. ಈಗ ನಾವು ನಿನ್ನ ಕೈಯಲ್ಲಿರುತ್ತೇವೆ, ನಿನಗೆ ಒಳ್ಳೆಯದೊಂದು ಮತ್ತು ನಿನಗೆ ನ್ಯಾಯವಾದದ್ದನ್ನು ತೋರುವುದನ್ನು ನಮಗೆ ಮಾಡು ಎಂಬುದಾಗಿ ಉತ್ತರ ಕೊಟ್ಟರು. ಪ್ರಿಯ ದೇವರ ಮಕ್ಕಳೇ, ನಾವು ಏನು ಮಾಡಬೇಕಂದ್ರೆ, ನಾವು ಪ್ರತಿದಿನವೂ ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬೇಕು. ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ಆತನ ಇಷ್ಟ ಬಂದಾಗೆ, ಆತನಿಗೆ ನಮ್ಮನ್ನು ಹೇಗೆ ತೋಚಿಸ್ತದೋ ಹಾಗೆ ನಮ್ಮನ್ನು ಮಾಡಿಕೊಳ್ತಾನೆ. ಯಾಕೆಂದರೆ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ನೋಡ್ತೇವೆ, ಯೆರೆಮೀಯ ಬರೆದ ಪ್ರವಾದದ ಗ್ರಂಥ 18ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಬಾರದು, ಇಸ್ರಾಯೇಲ್ ವಂಶದವರ ಜೇಡಿಮನು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ ಎಂಬುದಾಗಿ. ಪ್ರಿಯರೇ, ಕುಂಬಾರನ ಕೈಯಲ್ಲಿ ಜೇಡಿಮನ್ನು ಹೇಗಿರ್ತದೆ ಹಾಗೆ ನಾವು ದೇವರ ಕೈಯಲ್ಲಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ದೇವರು ಆತನ ಇಷ್ಟ ಬಂದ ಹಾಗೆ ವರ್ಣಿಸ್ಲಿಕ್ಕೆ ನಮ್ಮನ್ನು ನಾವು ಬಿಟ್ಟುಕೊಡಬೇಕು, ನಮ್ಮನ್ನು ನಾವು ಸಮರ್ಪಿಸಿಕೊಡಬೇಕು, ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಸರ್ವಶಕ್ತನಾದ ದೇವರ ಕೈಯಲ್ಲಿ ಇರೋದೇ ನಿಜವಾಗಿ ಒಳ್ಳೆಯದಾಗಿರ್ತದೆ, ನಿಜವಾಗಿ ಉತ್ತಮವಾದದ್ದಾಗಿರ್ತದೆ. ಯಾಕೆಂದರೆ ಆತನು ನಮ್ಮನ್ನು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಅದಕ್ಕೆ ತಕ್ಕ ಹಾಗೆ ಒಂದು ವಾಕ್ಯ ನಾವು ನೋಡೋದಾದರೆ, ಯೆರೆಮೀಯ ಯೆಶಾಯ ಬರೆದ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿದೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದೇವರು ಆತನ ಕೈಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿದ್ದಾನೆ, ನಮ್ಮನ್ನು ವರ್ಣಿಸಿಕೊಂಡಿದ್ದಾರೆ. ಅದಕ್ಕೆ ಯೆಹೋಶುವನು ಮತ್ತು ಅವರ ಜೊತೆಗಾರರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೆ, ದೇವರೇ, ನಮ್ಮನ್ನು ನಿಮ್ಮ ಕೈಯಲ್ಲಿ ಸಮರ್ಪಿಸಿಕೊಡ್ತಿದ್ದೇವೆ, ನಾವು ನಿಮ್ಮ ಕೈಯಲ್ಲಿದ್ದೇವಪ್ಪ,
ನೀವು ನಮ್ಮನ್ನು ವರ್ಣಿಸ್ರಿ, ನಮ್ಮನ್ನು ರೂಪಿಸ್ರಿ, ನಿಮಗೆ ಬೇಕಾದ ರೀತಿಯಲ್ಲಿ ನಮ್ಮನ್ನು ಮಾಡಿರಿ. ನಿಮ್ಗೆ ಒಳ್ಳೆಯದಂತ ಯಾವುದು ಅನಿಸುತ್ತೋ, ನಿನ್ನ ಚಿತ್ತಾನುಸಾರ ಯಾವುದಿದೆಯೋ, ನಿನಗೆ ಒಳ್ಳೆಯದು ಯಾವ್ದು ದೋಚುತ್ತದೆ, ನ್ಯಾಯವಾದದ್ದು ಯಾವುದಿದೆಯೋ ಸ್ವಾಮಿ, ಅದನ್ನು ನಮ್ಮ ಜೀವಿತದಲ್ಲಿ ಮಾಡಿ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡೋದನ್ನು ನಾವು ಗಮನಿಸ್ತೇವೆ. ವಾಕ್ಯದೊಟ್ಟಿಗೆ ದೇವರು ತಾನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತರ ನಾಮದಲ್ಲಿ ದೇವರೇ, ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿರಿ. ವಾಕ್ಯದ ಪ್ರಕಾರ ದೇವರೇ, ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ನೀನು ಅವರನ್ನು ನಿನ್ನ ಅಂಗೈಯಲ್ಲಿ ಇಟ್ಟುಕೊಂಡಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಹೌದು ಸ್ವಾಮಿ ದೇವರೇ, ಈಗ ನಾವು ನಿನ್ನ ಕೈಯಲ್ಲಿ ಇರುತ್ತೇವೆ. ನಿನಗೆ ಒಳ್ಳೆಯದೊಂದು ನ್ಯಾಯವಾದದಿಂದ ಓರುವುದನ್ನು ನಮಗೆ ಮಾಡು ಎಂಬುದಾಗಿ ಕರ್ತನೆ ನಮ್ಮೊಟ್ಟಿಗೆ ಮಾತನಾಡದ ನಿನ್ನ ಮಹಾಕೃಪೆಗಾಗಿ ಅಪ್ಪ, ನಿನ್ನ ಒಳ್ಳೆಯ ವಾಕ್ಯಕ್ಕಾಗಿ ದೇವರೇ, ಇವತ್ತಿನ ದಿನದಲ್ಲಿ ಈ ವಾಕ್ಯದೊಟ್ಟಿಗೆ ನಮ್ಮೆಲ್ಲರನ್ನು ಸಂಧಿಸಿದ್ದಕ್ಕಾಗಿ ನನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಹಾಗೆ ಎಲ್ಲರನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.